ಹಂತ ಹಂತವಾಗಿ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಎಂ ಬಿ ಪಾಟೀಲ್ರನ್ನು ಸೇರಿಸ್ಕೊಂಡಂಗೆ ಎಲ್ಲರಿಗೂ ಬರೆದಂತಹ ಪತ್ರಗಳಿವೆಲ್ಲ ಕೂಡ ಯಾವುದೇ ಕ್ರಮ ಆಗಿಲ್ಲ. KIDBಯಿಂದ ಒಂದೇ ಒಂದು ಕ್ರಮ ಯಾರ ಮೇಲೂ ತಗೊಂಡಿಲ್ಲ. ಒಂದು ರಿಕವರಿ ಸೂಟ್ ಕೂಡ ಫೈಲ್ ಮಾಡಿಲ್ಲ. ಇಷ್ಟು ಹಣನ ನಾವು ವಾಪಸ್ ಪಡಿಬೇಕು ಅಂತೇಳಿ 1,50,00,000 ರೂಪಾಯಿ ಅವ್ರ ಮನೆ ಒಳಗಡೆ ಹಣ ಸೀಸ್ ಆಗಿತ್ತು. ಅವ್ರ ಮನೆ ಒಳಗಡೆ ಸೀಸ್ ಮಾಡಿದ್ರು. ಅವ್ರ ಮನೆಯೊಳಗೆ ಸಿಕ್ತು ಹಣ, ಕ್ಯಾಶ್ ಸಿಕ್ತಲ್ಲಿ. ಅದನ್ನು ಕೂಡ ಇದರಲ್ಲಿ ಕಾಣಿಸಿದ್ದಾರೆ ಇಡಿ ಅಧಿಕಾರಿಗಳು. ಅಲ್ಲಿಂದ ಹಣ ಇಲ್ಲಿಗೆ ಟ್ರಾನ್ಸ್ಫರ್ ತಗೊಂಡು ಏನು ಡಬಲ್ ಪೇಮೆಂಟ್ ಮಾಡೋಕ್ಕೆ ಪಟ್ಟಿ ದಾಖಲೆಗಳನ್ನು ಕೊಟ್ಟು ಏನು ಡಬಲ್ ಪೇಮೆಂಟ್ ಮಾಡ್ಯಾರ ಅಂಥವ್ರಿಗೆ ಆ ಹಣವನ್ನು ಬಿಡುಗಡೆ ಮಾಡ್ತಾರೆ. ದಯಾನಂದ ಭಂಡಾರಿ ಅವರು ತಮ್ಮ ಗಮನಕ್ಕಿರಲಿ, 7 ವರ್ಷ ಆಯಿತು KIDB ಸ್ಪೆಷಲ್ DC ಆಗಿ ಮುಖ್ಯ ಕಚೇರಿಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. 7 ವರ್ಷ ಆಯಿತು. KIDB ಸರ್ಕಾರದವರು ಕೊಡ್ತಾರೆ. ಸರ್ಕಾರ ಪ್ಯಾರಲಲ್ ಆಗಿ ಒಂದು ಬಿಳಿ ಆನೆ ಅದು KIDB ಅಂತ ಕೇಳಿದ್ರೆ ನಾನು ಅವಾಗಲೂ ಹೇಳೀನಿ, ಈಗೂ ಹೇಳ್ತೀನಿ ನಾನು. ಈ KIDB, ಮೂಡಾ, KHB ಇವೆಲ್ಲ ಏನಿದಾವಲ್ಲ ಅಂತ ಕೇಳಿದ್ರೆ ಸರ್ಕಾರ ರಿಯಲ್ ಎಸ್ಟೇಟ್ ದಂಧೆ ಮಾಡೋಕ್ಕೋಸ್ಕರ ಸಾಕಿರುವಂಥ ಬಿಳಿ ಆನೆ ಇದು. ಈ ಹಣ ಏನು 72 ಕೋಟಿ ರೂಪಾಯಿ ಇವತ್ತು ಇಡಿಯರು ಹೇಳ್ತಾರೆ. ನಾವು 84 ಕೋಟಿ ಅಂತೇಳಿ ಆರೋಪ ಮಾಡಿ ಒಬ್ಬರ ಜನಪ್ರತಿನಿಧಿ ವಿಧಾನಮಂಡಲ ಅಧಿವೇಶನದಲ್ಲಿ ಕೇಳಿಲ್ಲ, ಏನಾಯ್ತು ಸಾಹೇಬ್ರ, ಅದು ರಿಕವರಿ ಮಾಡೋಕ್ಕೆ ಏನು ಮಾಡಿರಿ, ಏನು ಕ್ರಮ ತೆಗೆದುಕೊಂಡಿರಿ, ಹಿರಿಯ ಅಧಿಕಾರಿಗಳು ಭಾಗಿಯಾಗ್ಯಾರ, ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಂಡಿರಿ, ಯಾರು ಕೂಡ ಇವತ್ತಿಗೂ ಕೇಳಿ. ಅಂದರೆ ಯಾರು ಇಲ್ಲಿ ಹಣ ಹೊಡೆದ್ರು ಅದೇ ಹಣನ ಅವ್ರು ಬ್ಲ್ಯಾಕ್ ಇದ್ದದ್ದನ್ನು ವೈಟ್ ಮಾಡ್ಕೊಳಕತ್ತಾರೆ. ಆದರೂ ಸಹ ಇವತ್ತು ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ. ನಾನು ಮೊದಲನೇದಾಗಿ ಕ್ಷಮೆ ಯಾಚಿಸ್ತೇನೆ 10 ನಿಮಿಷ ತಡವಾಗಿ ಬಂದಿದ್ದಕ್ಕಾಗಿ. ಇವತ್ತು KIDB ಬಹುಕೋಟಿ ಹಗರಣ ಏನು ಡುಪ್ಲಿಕೇಟ್ ದಾಖಲೆಗಳನ್ನು ರೆಡಿ ಮಾಡಿ 2 ಸಾರಿ ಹಣ ಬಿಡುಗಡೆ ಮಾಡಿಸಿದರು. ಅದನ್ನು ಕುರಿತಾಗೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಂಘಟನೆಯ ಸದಸ್ಯರಾದಂಥ ಸುರೇಶ್ ಕೋರಿ ಅವರು ನನ್ನ ಜೊತೆ ಇದ್ದಾರೆ. KIDBಯಲ್ಲಿ 2021-22ರಲ್ಲಿ ನಾವು ಹಂತ ಹಂತವಾಗಿ ಮೊದಲನೇ ಬಾರಿಗೆ 20 ಕೋಟಿ ಅಂದರೆ 19,99,00,000 ಹಗರಣ ಆಗಿದ್ರ ಬಗ್ಗೆ ನಾವು ಮಾಧ್ಯಮಗೋಷ್ಠಿಯನ್ನು ಮಾಡಿದ್ವಿ. ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ, ಮಿನಿಸ್ಟ್ರಿಗೂ, ಸಂಬಂಧಪಟ್ಟ ಇಲಾಖೆ ಎಲ್ಲರಿಗೂ ಕೂಡ ಪತ್ರಗಳನ್ನು ಬರೆದ್ವಿ ನಾವು. ಅದಾದ ಮೇಲೆ ಒಂದು ತಂಡ ಧಾರವಾಡಕ್ಕೆ ಬಂದು, ಹಿರಿಯ ಅಧಿಕಾರಿಗಳ ತಂಡ ಬಂದು ಧಾರವಾಡಕ್ಕೆ ಬಂದು ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಿದರು ಅವರು. ಇದರಲ್ಲಿ 19 ಕೋಟಿ ನಾವೇನು ಕೊಟ್ಟಿದ್ವಿ ಅಷ್ಟು ಇಲ್ಲಿ ಡಬಲ್ ಪೇಮೆಂಟ್ ಆಗೈತಿ ಅಂತೇಳಿ ಕೊಟ್ಟಿದ್ರು. ಅದು ರಿಪೋರ್ಟ್ ಕಾಪಿ ಇಲ್ಲ ಐತಿ. ಅದಾದ ನಂತರ ನಾವು ಮತ್ತೆ ನಮ್ಮ ಕೆಲವೊಂದಿಷ್ಟು ದಾಖಲೆ ಅದು CID ಅದು ಬಹುಕೋಟಿ FIR ಆಯಿತು. FIR ಆದಮೇಲೆ ಅದು ಬಹುಕೋಟಿ ಹಗರಣ ಆಗಿದ್ದರಿಂದ ಅದು CIDಗೆ ಹಸ್ತಾಂತರ ಆಯಿತು. CIDಗೆ ಹೋದ ಮೇಲೆ CID ಅವರು ಅದನ್ನು ವಿಚಾರಣೆಗೆ ತೆಗೆದುಕೊಂಡ್ರು. ಅದು ವಿಚಾರಣೆ ನಡೀತು. ಅದರಲ್ಲಿ ಬಹಳಷ್ಟು ಜನರನ್ನು ಅರೆಸ್ಟ್ ಮಾಡಿದ್ರು ಅವರು. CID ಅವರು ಹಾಕಿರುವಂಥ ಚಾರ್ಜ್ ಶೀಟನ್ನು ತೆಗೆದುಕೊಂಡಾಗ CID ಅವರು ಸಹ ಸರಿಯಾಗಿ ಇದನ್ನು ಎನ್ಕ್ವೈರಿ ಮಾಡಿಲ್ಲ ಅಂಥೇಳಿ ನಾವು ಅಂದಿನ DGP CID DGP ಆದಂಥ ಇವತ್ತಿನ DGP ಆದ MA ಸಲೀಂ ಸಾಹೇಬರಿಗೆ ಒಂದು ದೂರನ್ನು ನೀಡಿದ್ವಿ ನಾವು ಹೋಗಿ. ಅವಾಗ ಆ ದೂರಿನ ಅನ್ವಯ ಅದನ್ನು ನಾನು ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿದರು. ಆ ಒಂದು ದಾಖಲೆ ಏನು ಹಚ್ಚಿದ್ರು ಕೋರ್ಟ್ಗೆ ಚಾರ್ಜ್ ಶೀಟಲ್ಲಿ, ಅದನ್ನು ನಾವು ತೆಗೆದುಕೊಂಡಾಗ ಅದರೊಳಗಡೆ ಸುಮಾರು ನಮಗೆ ಒಂದಿಷ್ಟು ದಾಖಲೆ ಅಂತ ಕೇಳಿದ್ರೆ ಒಂದು 50-60 ಕೋಟಿ ರೂಪಾಯಲ್ಲಿ ಡಬಲ್ ಪೇಮೆಂಟ್ ಆಗಿರುವಂಥ ದಾಖಲೆಗಳು ಆ ಚಾರ್ಜ್ ಶೀಟಲ್ಲೇ ನಮಗೆ ಸಿಕ್ಕು. ನಾವೇನು ಬೇರೆ ಕಡೆ ಹುಡುಕಕ್ಕೆ ಹೋಗಿರಲಿಲ್ಲ. ಲಾಸ್ಟ್ ಟೈಮು ಕೂಡ ಅದನ್ನು ಹೇಳಿದ್ದೆ ನಾನು. ಅದನ್ನು ತೆಗೆದುಕೊಂಡು ನಾವೇನು ಮಾಡಿದ್ವಿ, ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ. ಮತ್ತು MB ಪಾಟೀಲ್ರಿಗೆ ಇವತ್ತೇನು ಇಷ್ಟದಾವಲ್ಲ ಇವೆಲ್ಲ ಹಂತ ಹಂತವಾಗಿ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ MB ಪಾಟೀಲ್ರನ್ನು ಸೇರಿಸ್ಕೊಂಡಂಗೆ ಎಲ್ಲರಿಗೂ ಬರೆದಂತಹ ಪತ್ರಗಳಿವೆಲ್ಲ. ಇವಷ್ಟು ಅವೇ ಇಲ್ಲೇನದಾವಲ್ಲ ಇವಷ್ಟೂ ಅವರಿಗೆ ಹಂತ ಹಂತವಾಗಿ ಬರೆದಂತಹ ಪತ್ರಗಳು. ಇವತ್ತುವರೆಗೂ ಕೂಡ ಬೇಜಾರದ ಸಂಗತಿ ಏನಂತ ಕೇಳಿದರೆ ಇವತ್ತಿಗೂ ಕೂಡ ಇದರ ಮೇಲೆ ಯಾವುದೇ ಒಂದು ಕ್ರಮವನ್ನು MB ಪಾಟೀಲ್ರು ಕಳೆದ ಬಾರಿ ಈ ಅಧಿವೇಶನದಲ್ಲಿ ಭೋಜೇಗೌಡರು ವಿಧಾನಮಂಡಲದ ಅಧಿವೇಶನದಲ್ಲಿ ವಿಧಾನ ಪರಿಷತ್ ಸದಸ್ಯರಾದಂಥ ಭೋಜೇಗೌಡರು ಒಂದು ಪ್ರಶ್ನೆಯನ್ನು ಕೇಳಿದರು. ಅಂದರೆ ಎಷ್ಟು ಹಗರಣ ಆಗೈತಿ, ಏನಾಗೈತಿ ಅನ್ನೋದ್ರ ಬಗ್ಗೆ ಸರಿಯಾಗಿ ತನಿಖೆ ಆಗಬೇಕು ಅಂತ ಕೇಳಿದಾಗ MB ಪಾಟೀಲ್ರು ಹೇಳಿದರು 19,99,00,000 ರೂಪಾಯಿದ ಹಗರಣ ಆಗಿರುವಂಥದ್ದು ನಮಗೆ ಮಾಹಿತಿ ಐತಿ. ನಾವು ಅದನ್ನು ರಿಕವರಿ ಮಾಡೋಕೆ ಏನು ಮಾಡ್ತೀವಿ ಮತ್ತು ಅದ್ರ ಮೇಲೆ ಕ್ರಮ ತಗೋತೀವಿ ನಾವು ಆದಷ್ಟು ಜಲ್ದಿ ಅಂತ ಹೇಳಿದರು. ಇಲ್ಲಿ ನೋಡ್ರಿ, ಅದು ಪತ್ರಿಕೆ ಒಳಗಡೆನೂ ಬಂದಿತ್ತು ಅದೆಲ್ಲ. ಆದರೆ ಇವತ್ತಿನವರೆಗೂ ಕೂಡ ಯಾವುದೇ ಕ್ರಮ ಆಗಿಲ್ಲ. KIDBಯಿಂದ ಒಂದೇ ಒಂದು ಕ್ರಮ ಯಾರ ಮೇಲೂ ತಗೊಂಡಿಲ್ಲ. ಒಂದು ರಿಕವರಿ ಸೂಟ್ ಕೂಡ ಫೈಲ್ ಮಾಡಿಲ್ಲ. ಇಷ್ಟು ಹಣನ ನಾವು ವಾಪಸ್ ಪಡಿಬೇಕು ಅಂಥೇಳಿ. ಎಷ್ಟು ಹಣ ಈಗ ಹೋಗೈತಲ್ಲ, ಈಗ ED ಅವರು ದಿನಾಂಕ
30/11/2023 ಇಡಿಯವರು ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ನಾವು ಪತ್ರಿಕಾಗೋಷ್ಠಿ ಮಾಡಿದ ಮೇಲೆ, ಆಮೇಲೆ ನಾವು ಸಂಬಂಧಪಟ್ಟ ಇಲಾಖೆಯವರಿಗೆ ದೂರು ದಾಖಲಾದ ಮೇಲೆ ಪತ್ರಿಕೆಗಳಲ್ಲಿ ಬಂದದ್ದನ್ನು ತೊಗೊಂಡು ಅವ್ರು ಏನು ಮಾಡ್ತಾರೆ, ಸುಮೋಟೋ ಕೇಸ್ ದಾಖಲು ಮಾಡ್ತಾರೆ. ಆಮೇಲೆ ನಮ್ಮನ್ನು ಸಂಪರ್ಕ ಮಾಡ್ತಾರೆ, ನಾವೆಲ್ಲ ದಾಖಲಾತಿಗಳನ್ನು ಕೊಡ್ತೀವಿ ಅವರಿಗೆ. ಇಡಿಯವರು ಸುಮೋಟೋ ಕೇಸ್ ಫೈಲ್ ಮಾಡಿ ಚಾರ್ಜ್ ಶೀಟನ್ನು ಫೈಲ್ ಮಾಡ್ಯಾರ. ಏನು ಇಡಿಯವರು ಚಾರ್ಜ್ ಶೀಟ್ ಫೈಲ್ ಮಾಡ್ಯಾರ, ಅದರೊಳಗಡೆ 39 ಜನರನ್ನು ಆರೋಪಿಗಳನ್ನಾಗಿ ಮಾಡ್ಯಾರ. ಅದರಲ್ಲಿ ವಿಶೇಷ ಏನಂತ ಕೇಳಿದ್ರೆ, ನಾವು ಯಾರ್ಯಾರ ಮೇಲೆ ಆರೋಪ ಮಾಡಿದ್ವಿ, ಅಧಿಕಾರಿಗಳು ಆಯ್ತು ಮತ್ತು ಏಜೆಂಟ್ರು ಆಯ್ತು, ಅವ್ರು ಎಲ್ಲರೂ ಕೂಡ ಆರೋಪಿಗಳದಾರ. ಅದರ ವಿಶೇಷ ಏನಪ್ಪ ಅಂತ ಕೇಳಿದ್ರೆ, 2 ಜನ ಹಿರಿಯ KS ರ್ಯಾಂಕಿನ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು 2 ಜನ. ಒಂದು ಎನ್ ವಾಣಿ ಅಂತ ಹೇಳಿ ಹಣಕಾಸು ನಿಯಂತ್ರಣಾಧಿಕಾರಿ, ಇನ್ನೊಬ್ಬರು ದಯಾನಂದ್ ಭಂಡಾರಿ ಅಂತೇಳಿ ಸ್ಪೆಷಲ್ DC. ಈ ದಯಾನಂದ್ ಭಂಡಾರಿ ಅವ್ರನ್ನ ತಾವೆಲ್ಲರೂ ಕೂಡ ಹೋಗಿ ಇಂಟರ್ವ್ಯೂ ಮಾಡಿದ್ರಿ. ನನಗೆ ನೆನಪೈತಿ, ಈ KIDB ಒಳಗಡೆ ಏನೀಗ 4,000ಕ್ಕೂ ಅಧಿಕ ಎಕರೆ ಭೂಮಿನ ಎಕ್ವೈರ್ ಮಾಡ್ಕೊಳ್ಳೋ ಮೊದಲೇ ಹಂತದಾಗ ಎಕ್ವೈರ್ ಮಾಡ್ಕೊಳ್ಳೋ ಸಲುವಾಗಿ ಒಂದು ಫೈನಲ್ ಮೀಟಿಂಗ್ ಆಯಿತು, ರೈತರದು, ಜಿಲ್ಲಾಧಿಕಾರಿಗಳದು ಮತ್ತು KIDB ಅಧಿಕಾರಿಗಳದು. ಅದರಲ್ಲಿ ದಯಾನಂದ್ ಭಂಡಾರಿ ಅವರು ಬಂದಿದ್ದರು, ಸ್ಪೆಷಲ್ DC. ಆ ಮೀಟಿಂಗ್ ಒಳಗಡೆ ತಾವೆಲ್ಲರೂ ಹೋಗಿ ಪ್ರಶ್ನೆ ಮಾಡಿದರೆ, ನಿಮ್ಮ ಮೇಲೆ ಆರೋಪ ಇದೆ ಮತ್ತು ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಕೇಳಿದಾಗ ಅವ್ರು ಹೇಳಿದರು, ಇದೆಲ್ಲ ಸುಳ್ಳು, ಎಲ್ಲವನ್ನೂ ನಿರ್ಧಾರ ತೆಗೆದುಕೊಳ್ಳುವಂಥ ಅಧಿಕಾರ SLOಗಿದೆ, ನನಗಿಲ್ಲ ಅಂತ ಹೇಳಿದರು ಅವರು. ಸೊ ಹಾಗಾಗಿ ಇದರಲ್ಲಿ ಒಂದೇನೂ ಪಾತ್ರ ಇಲ್ಲ ಅಂತ ಹೇಳಿದರು. ED ಅಧಿಕಾರಿಗಳು ದಯಾನಂದ್ ಭಂಡಾರಿ ಅವರನ್ನು ಮತ್ತು ಸ್ಪೆಷಲ್ ಹಣಕಾಸು ನಿಯಂತ್ರಣಾಧಿಕಾರಿ ಎನ್ ವಾಣಿ ಇವರನ್ನು ಆರೋಪಿಯನ್ನಾಗಿ ಮಾಡಿದ್ದಾರೆ. ಇಲ್ಲಿ ಎನ್ ವಾಣಿಯವರ ಮನೆಯೊಳಗಡೆ ED ದಾಳಿ ಆದಾಗ 1,50,00,000 ರೂಪಾಯಿ ಅವ್ರ ಮನೆಯೊಳಗಡೆ ಹಣ ಸೀಸ್ ಆಗಿತ್ತು. ಅವ್ರ ಮನೆಯೊಳಗಡೆ ಸೀಸ್ ಮಾಡಿದ್ರು, ಅವ್ರ ಮನೆಯೊಳಗೆ ಸಿಕ್ತು ಹಣ, ಕ್ಯಾಶ್ ಸಿಕ್ತಲ್ಲಿ. ಅದನ್ನು ಕೂಡ ಇದರಲ್ಲಿ ಕಾಣಿಸಿದ್ದಾರೆ ED ಅಧಿಕಾರಿಗಳು. ಅದು ನಾನು ಹಿಂದೆ ಹಚ್ಚಿಕೊಟ್ಟೇನೆ ನಿಮ್ಗೆ ನಾನು. ಅದಲ್ಲದೇನೆ ದಯಾನಂದ ಭಂಡಾರಿ ಅವ್ರ ಮೇಲೆ ಏನಪ್ಪ ಆರೋಪ ಅಂತ ಕೇಳಿದರೆ, ದಯಾನಂದ ಭಂಡಾರಿಯವರು ಸಂಬಂಧಪಟ್ಟ ಹಾಗೆ ಅಂದರೆ ಮೌಖಿಕವಾಗಿ ಆದೇಶವನ್ನು ಮಾಡಿದ್ದಾರೆ ಅವರು. ಇಲ್ಲಿ ಏನಾಗೈತಿ, ಇದರೊಳಗಡೆ ಈ ಒಂದು ಪ್ರಾಜೆಕ್ಟಿಗಂತ ಇಟ್ಟಂಥ ಹಣ, ಈಗ KIDB ಒಂದು ನಮಗೆ ಬೇಲೂರದ್ದು ಒಂದು ಪ್ರಾಜೆಕ್ಟ್ ಐತಿ, ಆ ಪ್ರಾಜೆಕ್ಟಿಗೆ ಒಂದು 2,000 ಕೋಟಿ ರೂಪಾಯಿ ಅದಕ್ಕೆ ನಿಗದಿ ಮಾಡಿಟ್ಟಿದ್ರೆ, 2,000 ಕೋಟಿ ರೂಪಾಯಿ ಆ ಭೂಮಿ ಅಷ್ಟು ಸರ್ವೆ ನಂಬರ್ ಅದಾವು, ಆ ಎಲ್ಲ ರೈತರಿಗೂ ಬಿಡುಗಡೆ ಆಗಬೇಕು. ಎಕ್ಸಸ್ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ, ಯಾರಾದರೂ ಕೋರ್ಟಿಗೆ ಹೋಗಿ ನಮಗೆ ಇದು ಹಿಂಗೈತಿ, ಇದಕ್ಕೆ ನಾವು ಹೆಚ್ಚಿಗೆ ಹಣ ನಮಗೆ ಕೊಡಬೇಕು, ರಸ್ತೆಗೆ ಹತ್ತೈತಿ ಆದತೈತಿ ಅಂತ ಹೋದಾಗ ಕೋರ್ಟ್ ಆದೇಶ ಮಾಡಿದಾಗ ಹೆಚ್ಚಿಗೆ ಹಣ ಕೊಡಬೇಕಾಗತ್ತೆ ಇವ್ರಿಗೆ. ಇವ್ರು ಪೂರ್ವವಾಗಿ ನಿಯೋಜಿತ ಮಾಡಿರ್ತಾರೆ, ಇಷ್ಟು ಹಣ ಇದಕ್ಕಂತೆ ಪ್ರಾಜೆಕ್ಟಿಗೆ. ಇಲ್ಲೇನಾಗೈತಿ, ಅವ್ರ ಪಾತ್ರ ಎಲ್ಲಿ ಬರ್ತೈತೆ ಅಂತ ಕೇಳಿದ್ರೆ, ಇಲ್ಲಿ ಹಣ ಖಾಲಿ ಆಗತ್ತೆ. ಇಲ್ಲೇ ಏರ್ಪೋರ್ಟಿಗೆ ಮತ್ತು IITಗೆ ಏನು ಹಣ ಭೂಮಿ ಹೋಗಿತ್ತು, ಅಲ್ಲಿ ಆ ಪ್ರಾಜೆಕ್ಟಿಗೆ ನಿಗದಿ ಮಾಡಿದಂಥ ಹಣ ಖಾಲಿ ಆದಾಗ ಸ್ಪೆಷಲ್ DC ಅವ್ರ ಕೆಲಸ ಆವಾಗ ಬರ್ತೈತಿ. ಇವರು ಸ್ಪೆಷಲ್ DC ಅವರಿಗೆ ಪತ್ರ ಬರೆದು ಕೇಳ್ತಾರೆ, ನಮಗೆ ನೀವು ಈ ಹಣ ಖಾಲಿ ಆಗೈತಿ ಕೊಡ್ಬೇಕಂತೇಳಿ. ಅಲ್ಲಿ ಹಣಕಾಸು ನಿಯಂತ್ರಣಾಧಿಕಾರಿ ಮತ್ತು ಸ್ಪೆಷಲ್ DC ಇಬ್ಬರೂ ಇನ್ವಾಲ್ವ್ ಆಗಿ ಎಕ್ಸಸ್ ಅದೇನು ಯಾವ ಪ್ರಾಜೆಕ್ಟಿಗೆ ಹಣ ಬೇಕಿತ್ತಲ್ಲ, ಬೇರೆ ಕಡೆಯಿಂದ ಬೆಳಗಾವಿ ಒಳಗಡೆ ಏನು ಏರ್ಪೋರ್ಟಿಗೆ, ಬೆಳಗಾವಿ ಇಂಡಸ್ಟ್ರಿಯಲ್ ಎಸ್ಟೇಟಿಗೆ ಅಂತೇಳಿ ಏನು ಹೋಗಿತ್ತು, ಅಲ್ಲಿಂದ ಹಣ ಇಲ್ಲಿಗೆ ಟ್ರಾನ್ಸ್ಫರ್ ತೊಗೊಂಡು ಏನು ಡಬಲ್ ಪೇಮೆಂಟ್ ಮಾಡೋಕೆ ಕೊಟ್ಟು ದಾಖಲೆಗಳನ್ನು ಕೊಟ್ಟು ಏನು ಡಬಲ್ ಪೇಮೆಂಟ್ ಮಾಡ್ಯಾರ ಅಂಥವ್ರಿಗೆ ಆ ಹಣವನ್ನು ಬಿಡುಗಡೆ ಮಾಡ್ತಾರೆ. ಇದನ್ನು ನಾವು ಅವಾಗೂ ಕೂಡ ಆರೋಪ ಮಾಡಿದ್ವಿ. ಅವ್ರ ಮೇಲೆ ಇವತ್ತಿಗೂ ಕೂಡ ಅಧಿಕಾರಿಗಳ ಮೇಲೆ 3 ಜನರನ್ನ ಹೆಸರು ಹಾಕ್ಯಾರ. ಒಬ್ಬರು ಅದರಲ್ಲಿ ರಿಟೈರ್ಡ್ ಆಗ್ಯಾರ. ಒಂದು ವಾಣಿ ನಿಂಗಪ್ಪ, ಅವರು ಹಣಕಾಸು ನಿಯಂತ್ರಣ ಅಧಿಕಾರಿ. ಇವತ್ತು ಅವರು ಬೃಹತ್ ಬೆಂಗಳೂರು ಪಾಲಿಕೆಯಲ್ಲೂ ಎಲ್ಲೂ ಅದಾರ. ಇವತ್ತವರು ಟ್ರಾನ್ಸ್ಫರ್ ಆಗಿ ಹೋಗ್ಯಾರ. ಇನ್ನೊಬ್ಬರು ದಯಾನಂದ ಭಂಡಾರಿ. ಮೂರನೇವರು ಎಲ್ ಶ್ರೀನಿವಾಸ್ ಅಂಥೇಳಿ ಈ 3 ಜನರನ್ನ ಇದರಲ್ಲಿ ಆರೋಪಿತರನ್ನಾಗಿ ಮಾಡ್ಯಾರ. ದಯಾನಂದ ಭಂಡಾರಿ ಅವರು ತಮ್ಮ ಗಮನಕ್ಕಿರಲಿ, 7 ವರ್ಷ ಆಯಿತು KIDB ಸ್ಪೆಷಲ್ DC ಆಗಿ ಮುಖ್ಯ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 7 ವರ್ಷ ಆಯಿತು. ನಾವು 3 ಬಾರಿ MB ಪಾಟೀಲ್ರಿಗೆ ಪತ್ರ ಬರೆದೇವಿ. ಅದಕ್ಕಿಂತ ಹಿಂದೆ ನಿರಾಣಿಯವರಿದ್ದರು, ಅವರಿಗೆ ಪತ್ರ ಬರೆದೇವಿ. ಮುಖ್ಯಮಂತ್ರಿಗೆ ಬರೆದೇವಿ, ಮುಖ್ಯ ಕಾರ್ಯದರ್ಶಿಗಳಿಗೆ ಬರೆದೇವಿ, KIDBಯ ಕಾರ್ಯದರ್ಶಿಗಳಿಗೆ ಬರೆದೇವಿ, KIDBಯ CEOಗೆ ಪತ್ರ ಬರೆದೇವಿ. ನೇರವಾಗಿ ಭೇಟಿಯಾಗಿ ಹೋಗಿ ಕೊಟ್ಟೇವೆ ನಾವು. ಅದರಲ್ಲೂ ಕೂಡ ಆರೋಪ ಮಾಡೀವಿ, ಇವರು ನೇರವಾಗಿ ಇದರಲ್ಲಿ ಭಾಗಿಯಾಗ್ಯಾರ ಅಂತೇಳಿ. ಅವ್ರ ಮೇಲೆ ಸಣ್ಣದೇ ಒಂದು ಇವತ್ತಿನವರೆಗೂ ಕೂಡ ಎನ್ಕ್ವೈರಿ ಕೂಡ ಮಾಡಿಲ್ಲ. ಸಣ್ಣದೊಂದು ಎನ್ಕ್ವೈರಿ ಕೂಡ ಈ ಹಿರಿಯ ಅಧಿಕಾರಿಗಳು ಯಾರು ಇದರೊಳಗಡೆ ಭಾಗಿಯಾಗಾರ, ಇವ್ರ ಮೇಲೆ ಸಣ್ಣದೊಂದು ಎನ್ಕ್ವೈರಿ ಕೂಡ ಇವತ್ತಿಗೂ ಮಾಡಿಲ್ಲ.
ಸೊ ಹೀಗಾಗಿ ಇವರಿಗೆ ಸರ್ಕಾರದ ಹಣ ಇದು ಸರ್ಕಾರದ ಬೊಕ್ಕಸದ ಹಣ ಇದು. KIDBಗೆ ಸರ್ಕಾರದವರು ಕೊಡ್ತಾರೆ. ಸರ್ಕಾರ ಪ್ಯಾರಲಲ್ ಆಗಿ ಒಂದು ಬಿಳಿ ಆನೆ ಅದು KIDB ಅಂತ ಕೇಳಿದ್ರೆ, ನಾನು ಅವಾಗಲೂ ಹೇಳೀನಿ, ಈಗೂ ಹೇಳ್ತೀನಿ ನಾನು, ಈ KIDB, ಮೂಡಾ, KHB ಇವೆಲ್ಲ ಏನಿದಾವಲ್ಲ ಅಂತ ಕೇಳಿದ್ರೆ ಸರ್ಕಾರ ರಿಯಲ್ ಎಸ್ಟೇಟ್ ದಂಧೆ ಮಾಡೋಕ್ಕೋಸ್ಕರ ಸಾಕಿರುವಂಥ ಬಿಳಿ ಆನೆ ಇದು. ಸರ್ಕಾರದ ಹಣ, ನಮ್ಮ ಟ್ಯಾಕ್ಸಿನ ಹಣ. ಈ ಹಣ ಏನು 72 ಕೋಟಿ ರೂಪಾಯಿ ಇವತ್ತು ED ಹೇಳ್ತಾರೆ. ನಾವು 84 ಕೋಟಿ ಅಂತೇಳಿ ಆರೋಪ ಮಾಡಿ, 84 ಕೋಟಿ ಅಂತ ಆರೋಪ ಮಾಡಿ, ನಾವು ಬರೀ ಸುಮ್ಮನೆ ಆರೋಪ ಮಾಡಿಲ್ಲ. ಅವರೇ ಯಾರಂತ ಕೇಳಿದ್ರೆ ಮೊದಲನೇ ಸಾರಿ ಏನು ಬಂದು ರಿಪೋರ್ಟ್ ಕೊಡ್ತಾರಲ್ಲ ಈ ಅಧಿಕಾರಿಗಳು, 9 ಜನ ಅಧಿಕಾರಿಗಳ ತಂಡ ಮೊದಲನೇ ಸಾರಿ ಬಂದು ಏನು ರಿಪೋರ್ಟ್ ಕೊಡ್ತಾರೆ, ಅದರ ಒಳಗಡೆ ವಿಶೇಷ ಏನಂತ ಕೇಳಿದ್ರೆ ಈ ಎನ್ ವಾಣಿ ಅಂತ ಏನದಾರಲ್ಲ ಹಣಕಾಸು ನಿಯಂತ್ರಣಾಧಿಕಾರಿ, ಅವರು ಕೂಡ ಆ ರಿಪೋರ್ಟ್ ಒಳಗಡೆ ಸಹಿ ಮಾಡಿ ಹೋಗ್ತಾರೆ. ಕಳ್ಳರು ಬರೀತಾರೆ, ಇಲ್ಲಿ ಕೆಲವೊಂದಿಷ್ಟು ಫೈಲ್ಗಳು ಮಿಸ್ ಆಗ್ಯಾವು, ಫೈಲ್ಗಳು ನಮ್ಮನ್ನು ಒದಗಿಸಿಲ್ಲ, ಕೊಟ್ಟಿಲ್ಲ ನಮಗವರು. ಈಗ ಆ ಫೈಲ್ಗಳು ಎಲ್ಲಿ ಹೋಗ್ಯಾವ ಅಂತೇಳಿ ಅದ್ರ ಮೇಲೆ ಎನ್ಕ್ವೈರಿ ಮಾಡೋರು ಯಾರು? ಫೈಲ್ಗಳು ಕಳೆದು ಹೋಗಿದ್ರೆ ಅದನ್ನು ಹುಡುಕತರಕ್ಕೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಬೇಕಾ? ಅವ್ರು ಸ್ವತಃ ಅವರೇ ಬರೀತಾರೆ. ಈ ಕಚೇರಿ ಒಳಗಡೆ ಕೆಲಸ ಮಾಡುತ್ತಿರುವಂತಹ 2021, 22 ಹಗರಣದ ಸಮಯದಲ್ಲಿ ಏನು ಕೆಲಸ ಮಾಡ್ತಾರಲ್ಲ, P1 ಇಂದ ಹಿಡಿದು ಉನ್ನತ ಅಧಿಕಾರಿಗಳವರೆಗೂ ಎಲ್ಲರ ಮೇಲೂ ಕೂಡ FIR ದಾಖಲಾಗಬೇಕು, ತನಿಖೆ ಆಗಬೇಕು ಅಂತೇಳಿ ಅವರೇ ಬರೀತಾರೆ. ಆದರೂ ಕೂಡ ಇವತ್ತವರೆಗೂ ಆಗಿಲ್ಲ. ಇವತ್ತಿಗೂ ಕೂಡ 72 ಕೋಟಿ ಅಂದರೆ 72 ಕೋಟಿ 50 ಲಕ್ಷದ ಮೇಲೆ ED ಅವರು ಚಾರ್ಜ್ ಶೀಟ್ ಸಬ್ಮಿಟ್ ಏನು ಮಾಡ್ಯಾರ. ಆ 72 ಕೋಟಿ ರಿಕವರಿ ಸೂಟ್ ಇವತ್ತಿಗೂ ಫೈಲ್ ಆಗಿಲ್ಲ. ಆ ಹಣ ನಾವು ತೊಗೊಂಡು ಬರಬೇಕು, ನಾವು ಇದಕ್ಕೆ ಅಂತೇಳಿ ಮಂಡಳಿಗೆ ತರಬೇಕು ಅಂತೇಳಿ ಇವತ್ತಿಗೂ ಕೂಡ ಒಂದು ರಿಕವರಿ ಸೂಟ್ ಫೈಲ್ ಮಾಡಿಲ್ಲ ಇವ್ರ ಕರ್ಮಕ್ಕೆ. ಮತ್ತೆ ಹೇಳ್ತಾರೆ ಮಂತ್ರಿಗಳು, ಇಲ್ಲ ನಾವು ನಮ್ಮಲ್ಲಿ ಏನು ಡಬಲ್ ಪೇಮೆಂಟ್ ಆಗೈತಿ, ನಮ್ಮ ಗಮನಕ್ಕೆ ಐತಿ, ಅದನ್ನು ನಾವು ಶೀಘ್ರವಾಗಿ ತನಿಖೆಯನ್ನು ಮಾಡ್ತೀವಿ ಅಂತೇಳಿ. ಯಾವಾಗ ತನಿಖೆ ಮಾಡೋರು? ಇದಾಗಿರುವಂಥ ಮೇಜರ್ ಸಮಸ್ಯೆ ಏನಂತ ಕೇಳಿದರೆ, ನಮ್ಮ ಧಾರವಾಡ ಜಿಲ್ಲೆಯ ಜನಪ್ರತಿನಿಧಿಗಳು ಒಬ್ಬರು ಕೂಡ ಇವತ್ತಿಗೂ ಕೂಡ ಇದ್ರ ಬಗ್ಗೆ ಒಂದು ಪ್ರಶ್ನೆನೇ ಎತ್ತಿಲ್ಲ ವಿಧಾನಮಂಡಲ ಅಧಿವೇಶನದಲ್ಲಿ. ನಮ್ಮಲ್ಲಿ ಇಷ್ಟು ದೊಡ್ಡ ನಾವು 84 ಕೋಟಿ ಹಗರಣ, 84 ಕೋಟಿಗಿಂತಲೂ ಅಧಿಕವಾದಂತಹ ಇದೊಂದು ಹಗರಣ ಆಗೈತೆ ಅಂತ ಹೇಳಿ ನಾವು ಸುಮಾರು 2-3 ವರ್ಷದಿಂದ ಹೇಳ್ತಾ ಬಂದೀವಿ. ಇವತ್ತಿಗೂ ಸಹ ಒಬ್ಬರು ಜನಪ್ರತಿನಿಧಿ ವಿಧಾನಮಂಡಲ ಅಧಿವೇಶನದಲ್ಲಿ ಕೇಳಿಲ್ಲ, ಏನಾಯ್ತು ಸಾಹೇಬ್ರ, ಅದು ರಿಕವರಿ ಮಾಡೋಕ್ಕೆ ಏನು ಮಾಡಿರಿ, ಏನು ಕ್ರಮ ತೆಗೆದುಕೊಂಡಿರಿ, ಹಿರಿಯ ಅಧಿಕಾರಿಗಳು ಭಾಗಿಯಾಗ್ಯಾರ, ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಂಡಿರಿ, ಯಾರೂ ಕೂಡ ಇವತ್ತಿಗೂ ಕೇಳಿಲ್ಲ. ಇದು ಭಾಳ ನೋವಿನ ಸಂಗತಿ. ಅದಲ್ಲದೆ ಇದರೊಳಗಡೆ ಈ ಅಶ್ಫಾಕ್ ದುಂಡಿಸಿ ಆರೋಪಿ ನಂಬರ್ 1 ಮೊನ್ನೆ ಈಗ ಬಿಡುಗಡೆಯಾಗಿ ಬಂದಾನ. ಆರೋಪಿ ನಂಬರ್ 2 ಏನೋ ಇದ್ದಾನ, ರವಿ ಕುರುಬೆಟ್ಟ, ಕಲ್ಲಪ್ಪ ಅಂಥೇಳಿ ಒಬ್ಬ, ಕಲ್ಲಪ್ಪ ಸಿಗಿಹಳ್ಳಿ, ಆಮೇಲೆ ರಾಜು ಹೆಬ್ಬಳ್ಳಿ ಅವ್ರ ಹೆಂಡತಿ ಹೆಸರಲ್ಲಿ. ಈ 4 ಜನರ ಈ ಆಸ್ತಿಗಳು, ಈ ಒಂದು ಅಕ್ರಮ ಆದ ಮೇಲೆ ಖರೀದಿ ಹಿಡಿದಿರುವಂಥ ಆಸ್ತಿಗಳು 23 ಸ್ಥಿರ ಆಸ್ತಿಗಳನ್ನು ಖರೀದಿ ಹಿಡಿದಾರೆ ಇವರು. ಇದು ನಾನು ED ಅವರೇ ಅದರಲ್ಲಿ ಚಾರ್ಜ್ ಶೀಟಲ್ಲಿ ಸಬ್ಮಿಟ್ ಮಾಡ್ಯಾರ. 23 ಸ್ಥಿರ ಆಸ್ತಿಗಳನ್ನು ಹಿಡಿದಾರ. ಈ ಸಬ್ ರಿಜಿಸ್ಟರ್ ವ್ಯಾಲ್ಯೂಯೇಷನ್ ಪ್ರಕಾರ 9,55,31,000 ರೂಪಾಯಿ ಇದಾಗತ್ತೈತೆ ಅವ್ರದ್ದು. ಇವುಗಳನ್ನು ಆಲ್ರೆಡಿ ಅವರು ಫ್ರೀಸ್ ಮಾಡ್ಯಾರ. ಅಂದ್ರೆ ಸೇಲ್ ಮಾಡೋಕ್ಕೂ ಬರೋದಿಲ್ಲ, ಏನೂ ಮಾಡೋಕ್ಕೆ ಬರೋದಿಲ್ಲ, ಹಂಗೆ ಮಾಡಿ ಇಟ್ಟಾರ ಈಗ ಅವರು. ಇದಲ್ಲದೇನೆ ಏನು ಈ ಹಗರಣದಲ್ಲಿ ಭಾಗಿಯಾದಂಥವ್ರು ಏನದಾರಲ್ಲ, ಇವರೆಲ್ಲರೂ ತಮ್ಮ ಸಂಬಂಧಿಕರ ಹೆಸರಲ್ಲಿ ಈಗೇನು 4,000 ಕೋಟಿಗೆ 4,000 ಎಕರೆ ಸಲುವಾಗಿ ಏನೀಗ ಹಣ ಬಿಡುಗಡೆ ಆಗತ್ತೆ ಹಂತವಾಗಿ. ಈಗ 2,000 ಚಿಲ್ಲರೆ ಎಕರೆಗೆ ಹಂತವಾಗಿ ಹಣ ಬಿಡುಗಡೆ ಮಾಡಕತ್ತಾರೆ. ಈಗ ಆ ಹಣ ಏನು ಬಿಡುಗಡೆ ಮಾಡಕತ್ತಾರಲ್ಲ, ಅಲ್ಲಿ ಸಾಕಷ್ಟು ಈ ಹಣ ತೊಗೊಂಡು ಹೋಗಿ ಅಲ್ಲಿ ಸಾಕಷ್ಟು ಭೂಮಿಯನ್ನು ನಾನು ನನ್ನ ಸಂಬಂಧಿಕರ ಹೆಸರಲ್ಲೇ ಮಾಡೋದು. ಅಂಥದ್ರ ಮೇಲೆ ಕ್ರಮ ತಗೊಂಡು ಯಾರು ಈಗ ಈ ಅಕ್ರಮ ಆದಮೇಲೆ ಯಾರ್ಯಾರು ಈಗ ಒಂದು ನೋಟರೈಸ್ ಮಾಡಿ ಬಾಂಡ್ ಮಾಡೋದು, ಸಾಕಷ್ಟು ದಾಖಲೆಗಳು ಕೋರ್ಟ್ ಒಳಗಡೆ ಎಷ್ಟು ಅವರು ಈಗ ನೋಟ್ರಿ ಮಾಡ್ಕೊಂಡಿರ್ತಾರೆ. ಕೋರ್ಟ್ನಾಗ ಹೋಗಿ ಅದನ್ನು ಸೂಟ್ ಫೈಲ್ ಮಾಡ್ತಾರೆ. ಒಂದು ಸೂಟ್ ಫೈಲ್ ಮಾಡಿ ರೈತರ ಕಡೆಯಿಂದ ಒಂದು ಏನು ಹಾಕಿಸ್ತಾರೆ ಅಂತ ಕೇಳಿದ್ರೆ, ನಾವಿಲ್ಲ ಇಷ್ಟು ರೊಕ್ಕ ಇವ್ರ ಕಡೆ ತೊಗೊಂಡೇವಿ, ಬರ್ತಕ್ಕಂಥ KIDBಯಿಂದ ಬರ್ತಕ್ಕಂಥ ಹಣ ಇವ್ರಿಗೆ ಬಿಡುಗಡೆ ಮಾಡಿರಿ ಅಂತ ಹೇಳಿ KIDBಗೆ ಅಲ್ಲಿ ಒಂದು ಆರ್ಡರ್ ತೊಗೊತಾರೆ ಕೋರ್ಟ್ನಾಗ. KIDBಗೆ ಹೇಳ್ಬೇಡು, KIDBಗೆ ಹೋಗಿ ಅದು ಆರ್ಡರ್ ಕಾಪಿ ಹಚ್ಚಿ ಕೊಡ್ತಾರೆ. ಅಂದ್ರೆ ಯಾರು ಇಲ್ಲಿ ಹಣ ಹೊಡೆದ್ರು ಅದೇ ಹಣನ ಅವ್ರು ಬ್ಲ್ಯಾಕ್ ಇದ್ದಿದ್ದನ್ನು ವೈಟ್ ಮಾಡ್ಕೊಳಕತ್ತಾರೆ. ಆದರೂ ಸಹ ಇವತ್ತು ಸರ್ಕಾರ ಎಚ್ಚೆತ್ತುಕೊಳ್ಳಕತ್ತಿಲ್ಲ. ಅದಲ್ದೇ ಈ IDBI ಬ್ಯಾಂಕ್ ಒಳಗಡೆ ಏನು ಡುಪ್ಲಿಕೇಟ್ ಖಾತೆಗಳನ್ನು ಮಾಡಿದ್ರಲ್ಲಿ ಇವರು, ಡುಪ್ಲಿಕೇಟ್ ಅಕೌಂಟ್ಗಳನ್ನು ಏನು ಮಾಡಿದ್ರು, ಆ ಡುಪ್ಲಿಕೇಟ್ ಅಕೌಂಟ್ಗಳಲ್ಲಿ ಬಾಕಿ ಉಳಿದಿರುವಂಥ ಹಣ 1,04,30,000. ಅಂದರೆ ತೆಗೆದಿಲ್ಲ ಇವ್ರು ಇದನ್ನ ಹಣನ, ಅದರೊಳಗಡೆ ಬಾಕಿ ಉಳಿದೈತೆ. ಹಂಗೆ ಡುಪ್ಲಿಕೇಟ್ ಅಕೌಂಟ್ನಾಗಿದೆ ಇವತ್ತಿಗೂ ಬಾಕಿ ಉಳಿದೈತಿ. ಅದನ್ನು ಕೂಡ ಈ ED ಅವರು ಅದನ್ನು ಮೋಸ್ಟ್ ಪ್ರಾಬಬ್ಲಿ ಫ್ರೀಸ್ ಮಾಡ್ಸ್ಯಾರ ಅದನ್ನು. ಆಮೇಲೆ ಏನು ವಿಡ್ರಾಲ್ ಮಾಡ್ತಾರಲ್ಲ 70
1,74,97,020 ಖಾತೆಗಳಿಂದ ವಿಡ್ರಾವಲ್ ಮಾಡ್ತಾರೆ. ಇದು 46 ಕೋಟಿಯಷ್ಟು ಹಣ. ಇದು TDS ಅಮೌಂಟ್ ನಾನು ಹೇಳತ್ತಿದ್ದು ನಿಮಗೀಗ 1,74,00,000. ಇದನ್ನು ಭಾಳ ಪತ್ರಿಕೆ ಒಳಗೂ ಮೊದಲು ಬರ್ದಿರಿದ್ದೀನಿ ನೀವು. ಇದು 20 ಖಾತೆಗಳಿಂದ 46 ಕೋಟಿಯಷ್ಟು ಕ್ಯಾಶ್ ವಿಡ್ರಾವಲ್ ಮಾಡ್ಯಾರ. ಇದ್ರಾಗ ಒಂದು ವಾರಕ್ಕೆ 5-5 ಕೋಟಿ 4-4 ಕೋಟಿ ಅಂತೇಳಿ ಕ್ಯಾಶ್ ವಿಡ್ರಾವಲ್ ಮಾಡ್ಯಾರ. ಇದ್ರಾಗ ಇಷ್ಟೆಲ್ಲ ದಾಖಲೆಗಳದಾವೆ. ಆಮೇಲೆ ಈ ಬೇರೆ ಬೇರೆ ಯೋಜನೆಗಳಿಗೆ ನಾನು ಹೇಳಿದೆ ನಿಮಗೆ, ಬೇರೆ ಬೇರೆ ಯೋಜನೆ ಬೆಳಗಾವಿ, ಬಿಜಾಪುರ ಕೈಗಾರಿಕಾ ಪ್ರದೇಶ, ಆಮೇಲೆ ಇಲ್ಲೆಲ್ಲ ಏನು ಬೇರೆ ಬೇರೆ ಯೋಜನೆಗಳಿಗೆ ಇಟ್ಟಂಥ ಹಣ ಇತ್ತು, ಅಲ್ಲೇನು ಯೋಜನೆ ಮಾಡಿಟ್ಟಂಥ ಹಣ ಇತ್ತು ಆ ಪ್ರಾಜೆಕ್ಟ್ಗಳಿಗೆ, ಆ ಹಣನ ಏನು ಟ್ರಾನ್ಸ್ಫರ್ ಮಾಡಿದ್ರು ಇವರೆಲ್ಲರೂ. ಇಲ್ಲಿವರೆಗೂ ನಾವು ಇಷ್ಟು ಬಾರಿನೂ ಹೋಗಿ ಇಷ್ಟು ಆಗೈತಿ, ಇಷ್ಟೆಲ್ಲ ಇದರೊಳಗಡೆ ಗಫಲ ಆಗೈತಿ ಅಂತೇಳಿ ನಾವು ನೇರವಾಗಿ ಕಂಪ್ಲೇಂಟ್ ಕೊಟ್ಟೀವಿ, ಹೋಗಿ ಭೇಟಿಯಾಗೀವಿ, ರಿಕ್ವೆಸ್ಟ್ ಮಾಡೀವಿ, ಸರ್ ಇದ್ರ ಮೇಲೆ ನೀವು ಕ್ರಮ ತೊಗೊಳ್ರಿ ಅಂತೇಳಿ. ಅದು ಇಡಿಗೆ ಹೋಗಿದ್ದರಿಂದ ನಾವು ಕೋರ್ಟಿಗೆ ಹೋಗೋಕ್ಕಾಗಲಿಲ್ಲ. ಇಡಿಗೆ ಹೋಗಿದ್ದರಿಂದ ಕೋರ್ಟಿನ ಸಮಸ್ಯೆ ಏನಂತ ಕೇಳಿದರೆ, ಈ ಹೋರಾಟ ಮಾಡೋರ ಕೋರ್ಟಿಗೆ ಹೋಗ್ಬೇಕು, ಕೋರ್ಟಿಗೆ ಹೋಗಿ ಕೋರ್ಟಿಂದ ನಾವು ಆದೇಶ ತೊಗೊಂಡು ಬರಬೇಕು, ಕೈಲಿ ದುಡ್ಡು ಖರ್ಚು ಮಾಡ್ಕೊಂಡು ಕೋರ್ಟಿಗೆ ಹೋಗಿ ಆದೇಶ ತೊಗೊಂಡು ಬರಬೇಕು. ಇಂಥದ್ದು ಹಿಂಗೆ ಆಗೈತಿ, ತಪ್ಪಾಗೈತಿ ಅಂತೇಳಿ ಬರೆದಾಗೂ ಕೂಡ ಸರ್ಕಾರದಿಂದ ಒಂದು ಏನೂ ಕ್ರಮ ಆಗೋದಿಲ್ಲ. ಹಿರಿಯ ಅಧಿಕಾರಿಗಳು ಸುಮ್ಮನೆ ಮಕ್ಕೊಂಡರು. ನಮ್ಗೆ ಇದ್ರಾಗ ಡೌಟ್ ಏನು ಬರಾಕತ್ತೈತೆ ಅಂತ ಕೇಳಿದ್ರೆ, ಈ 2 ಜನ ಹಿರಿಯ ಅಧಿಕಾರಿಗಳು ಇದರಲ್ಲಿ, ಇನ್ನೊಬ್ಬರು ಬಿಟ್ಬಿಟ್ರೆ ಅವ್ರು FDC ರ್ಯಾಂಕಿನ ಅಧಿಕಾರಿ, 2 ಜನ ಹಿರಿಯ ಅಧಿಕಾರಿಗಳು, ವಾಣಿ ಹಣಕಾಸು ನಿಯಂತ್ರಣ ಅಧಿಕಾರಿಗಳು, ಇವತ್ತು ನಾಳೆ DC ಆಗುವಂಥವ್ರು. ಆಮೇಲೆ ಸ್ಪೆಷಲ್ DC ದಯಾನಂದ ಭಂಡಾರಿ, ADC ರ್ಯಾಂಕಿನ ಅಧಿಕಾರಿ. ಇಂಥ ಉನ್ನತ ಅಧಿಕಾರಿಗಳು ಇದರೊಳಗೆ ಭಾಗಿಯಾದಾಗ ಮತ್ತು 7 ವರ್ಷದಿಂದ ಒಂದೇ ಕಚೇರಿ ಒಳಗಡೆ ಕೆಲಸ ಮಾಡ್ತಾರೆ ಅವರು, ದಯಾನಂದ ಭಂಡಾರಿ ಅವರು. ಅದು MB ಪಾಟೀಲ್ರ ಅಕ್ಕಪಕ್ಕನೇ ಇರ್ತಾರೆ ಅವರು. ಸಾಕಷ್ಟು ಫೋಟೋಗಳದ ಕೊಡ್ತೀನಿ, ಅವ್ರ ಅಕ್ಕಪಕ್ಕನೇ ಇರ್ತಾರೆ. ಇಂಥವ್ರು ಭಾಗಿಯಾದಾಗ ಎಲ್ಲೋ ಒಂದು ಕಡೆ ಸಂಶಯ ವ್ಯಕ್ತ ಆಗೋದೇನಂತ ಕೇಳಿದರೆ, ಇದರೊಳಗಡೆ ಸರ್ಕಾರದ ಇನ್ನೂ ಹಿರಿಯ ಅಧಿಕಾರಿಗಳು, ಸರ್ಕಾರದಲ್ಲಿರುವಂಥವ್ರು ಭಾಗಿಯಾಗ್ಯಾರೇನೋ ಅಂತ ನಮಗೆ ಇವತ್ತು ಕೂಡ ಡೌಟ್ ಆಗುತ್ತೆ. ಸೊ ನಮ್ಮ ಮನವಿ ಏನಂತ ಕೇಳಿದರೆ, ಇದ್ರ ಮೇಲೆ ಒಂದು ತನಿಖೆ ಆಗಬೇಕು. ಯಾರ್ಯಾರು ಇದರೊಳಗಡೆ ಭಾಗಿಯಾಗ್ಯಾರ, ಯಾವ ಹಿರಿಯ ಅಧಿಕಾರಿಗಳು, ED ಅವ್ರು ಏನು ಮಾಡ್ತಾರೆ ಈಗ ಅಂತ ಕೇಳಿದರೆ, ಅದು ಫೈನಾನ್ಷಿಯಲ್ ಅಫೆನ್ಸ್ ಆಗಿದ್ದರಿಂದ ಈಗ ಡಾಕ್ಯುಮೆಂಟ್ ಪ್ರಕಾರ ಎಲ್ಲೆಲ್ಲಿ ಏನಾಗೈತಿ ಅದನ್ನೊಂದು ತೊಗೊಂಡ್ಕ ಚಾರ್ಜ್ ಶೀಟ್ ಹಾಕ್ತಾರೆ. ಹಣ ಸಿಕ್ಕರೆ ಅದನ್ನು ರಿಕವರಿ ಮಾಡ್ತಾರೆ. ಅವ್ರ ಆಸ್ತಿಗಳಿದ್ರೆ ಮುಟ್ಟುಗೋಲು ಹಾಕ್ತಾರೆ. ಮುಟ್ಟುಗೋಲು ಹಾಕಿ ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿಬಿಡ್ತಾರೆ. ಇದರೊಳಗಡೆ ಫರ್ಜುರಿ ದಾಖಲೆಗಳನ್ನು ಒಳಗೆ ಆಫೀಸ್ನಾಗ ಕುಂತ ತಯಾರು ಮಾಡೋದ್ರ ಬಗ್ಗೆ ತನಿಖೆ ಮಾಡೋರು ಯಾರು? ಮತ್ತಲ್ದನ್ನ ಈ ಸರ್ಕಾರದ ಹಣ ವಾಪಸ್ ತೊಗೊಂಡು ಬರೋರು ಯಾರು? ನಮ್ಮ ರೊಕ್ಕಪ್ಪ ಇದಾಗ ವಾಪಸ್ ತರೋರು ಯಾರು? ಅದನ್ನು ಈಗೇನು ಇದರೊಳಗಡೆ ಈ ಹಗರಣದಾಗ ಭಾಗಿಯಾದಂಥವ್ರು ಏನದಾರಲ್ಲ ಈಗ ಆರೋಪಿಗಳು, ಡುಪ್ಲಿಕೇಟ್ ಕೊಟ್ಟಿ ದಾಖಲೆ, ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ಗಳನ್ನು ರೆಡಿ ಮಾಡಿ ಏನು ಈ IDBI ಬ್ಯಾಂಕಿಗೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಕೊಟ್ಟಿ ಒಂದು ಅಕೌಂಟ್ಗಳನ್ನು ಮಾಡಿ ಏನು ಹಣ ತೆಗೆದ್ರಲ್ಲ, ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಇವರೇ ಮತ್ತೆ ಈಗ ಹೊರಗಡೆ ಬಂದ ಮೇಲೆ ಮುಂದುವರಿದು ಇದರೊಳಗಡೆ 4-5 ಜನ ಸುಮಾರು 40 ಎಕರೆ ಭೂಮಿಯನ್ನು ಕೊಟ್ಟಿ ದಾಖಲೆಗಳನ್ನು ಕೊಟ್ಟು ತಮ್ಮ ಹೆಸರಲ್ಲೇ ಈಗಾಗಲೇ ಭೂಮಿ ಮಾಡ್ಕೊಂಡಾರ. ಹೆಬ್ಬಳ್ಳಿ ಒಳಗಡೆ, ವನಹಳ್ಳಿ ಒಳಗಡೆ, ಆಮೇಲೆ ಇದು ಏನಂತ ಕೇಳಿದ್ರೆ ನಮ್ಮ ಕೌಲಗೇರಿ ಒಳಗಡೆ, ಅದಲ್ದನ ನಮ್ಮ ಲೋಕೂರು ಒಳಗಡೆ ಭಾಳ ಕಡೆ ಮಾಡ್ಯಾರ. ಜಿಲ್ಲಾಧಿಕಾರಿಗಳು ಈಗಲೇ ಎಚ್ಚೆತ್ತುಕೊಳ್ಬೇಕು ಇದನ್ನು. ಯಾಕಂತ ಕೇಳಿದ್ರೆ ಇದನ್ನು ಆಧಾರ್ ಕಾರ್ಡ್ ಕೊಟ್ಟಿ ಮಾಡೋದು ಮತ್ತು ಇದನ್ನು ಕೊಟ್ಟಿ ಮಾಡೋದು ಅಂತ ಕೇಳಿದ್ರೆ ಸಣ್ಣ ಅಪರಾಧ ಅಲ್ಲ. 40 ಎಕರೆ ಭೂಮಿ ಏನಾಗ್ಬಿಡ್ತದೆ, ಈಗ ಕೊಟ್ಟಿ ದಾಖಲೆ ಮಾಡಿ ಭೂಮಿ ನನ್ನ ಹೆಸರಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಮಾಡ್ಕೊಂಡಾದ್ಮೇಲೆ ಏನಾಗ್ಬಿಡುತ್ತೆ, 6 ತಿಂಗಳು 8 ತಿಂಗಳು ಗೊತ್ತಾಗೋದಿಲ್ಲ. ಮಾಲಕರೆಲ್ಲೋ ಪೂಣಾ ಅಲ್ಲಿ ಇಲ್ಲೆಲ್ಲೋ ಇರ್ತಾರೆ, ಗೊತ್ತಾಗೋದಿಲ್ಲ ಒಬ್ಬರಿಗೆ. 6 ತಿಂಗಳಾದ್ಮೇಲೆ ಏನಾಗ್ಬಿಡ್ತದೆ, ಇವ್ರು ಏನೂ ಕ್ರಮ ತೊಗೊಳಕ್ಕಾಗೋದಿಲ್ಲ. ಸಿವಿಲ್ ಸೂಟ್ ಫೈಲ್ ಮಾಡ್ರಿ, ಕೋರ್ಟಿಗೆ ಹೋಗ್ರಿ ಅಂತ ಹೇಳ್ತಾರೆ. ಹೌದಿಲ್ಲ ರೀ ಬೇ? ಹಾಂ, ಸಿವಿಲ್ ಸೂಟ್ ಫೈಲ್ ಮಾಡ್ರಿ, ಕೋರ್ಟಿಗೆ ಹೋಗ್ರಿ ಅಂತ ಹೇಳ್ತಾರೆ. ಅಲ್ಲಿವರೆಗೂ ಇವ್ರ ಹೆಸರಲ್ಲೇ ಇರ್ತೈತೆ ಅದು. ಇವ್ರು ಏನೇನೋ ಟ್ರಾನ್ಸಾಕ್ಷನ್ ಮಾಡಿಬಿಡ್ತಾರೆ ಅದ್ರ ಮೇಲೆ. ಆಮೇಲೆ ಏನೋ ನಿರ್ವಹ ಇಲ್ಲದನ್ನ ಏನು ಮಾಡಿಬಿಡ್ತಾರೆ ರೈತರು, ಅವ್ರ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದಂತ ಅನಿವಾರ್ಯ ಪರಿಸ್ಥಿತಿಗೆ ಬಂದುಬಿಡ್ತಾರೆ. ಇದ್ರಿಗೆ ಎಚ್ಚೆತ್ಕೊಳ್ಬೇಕಾದವ್ರು ಯಾರು? ಈಗಾಗಲೇ DC ಅವ್ರ ಮುಂದೆ 2-3 ಕಂಪ್ಲೇಂಟ್ ಇದು ಪೆಂಡಿಂಗ್ ಅದಾವೆ. ನಾ ಮುಂದಿನ ದಿನ ಬರುವಂಥ ಈ ಒಂದು ವಾರ 15 ದಿವಸದೊಳಗಡೆ ಇವೆಲ್ಲ ದಾಖಲೆಗಳನ್ನು ತೊಗೊಂಡು ಮುಂದೆ ಬರ್ತೀನಿ ನಾನು. ಇವ್ರು ಮಾಡ್ತಿರೋದನ್ನು ಇಲ್ಲೇನು ಕೊಟ್ಟಿ ದಾಖಲೆ ಮಾಡಿದ್ರು, ವಾಪಸ್ ಬಂದ ಮೇಲೆ KIDB ಒಳಗಡೆ ಅವ್ರೇನು ಮಾಡಿಬಿಟ್ರೆ ಕಮಿಷನ್ ಏಜೆಂಟ್ ಆಗ್ಯಾರ. ಇವತ್ತಿಗೂ ಕೂಡ ಒಂದು ವಿಡಿಯೋ ನಿಮಗೆ ಕೊಟ್ಟಿದ್ದೆ ನಾನು, ನೀವು ಕೂಡ ಪ್ರಸಾರ ಮಾಡಿದ್ರಿ. ಇದರಲ್ಲಿ ಇರುವಂಥ ಒಬ್ಬ ಆರೋಪಿ ಪಾಟೀಲ್ ಅನ್ನಂಥವ ಹಿರಿಯ ಅಧಿಕಾರಿಗಳ ಮುಂದೆ ಕುಂತು ಕೆಲಸ ಮಾಡಿಸ್ತಾನಲ್ಲಿ KIDB ಒಳಗಡೆ ಹೋಗಿ. ಅದನ್ನು ತಾವು ಕೂಡ ಪ್ರಸಾರ ಮಾಡಿದ್ರಿ. ನಮಗೆ ಬೇಜಾರಾಗುತ್ತೆ. ಏನಂತ ಕೇಳಿದ್ರೆ, ನಾವು ಇಷ್ಟು 4 ವರ್ಷದಿಂದ 3.5-4 ವರ್ಷದಿಂದ ಇದನ್ನು ಬಿಡದಂಗೆ ಹೋರಾಟ ಮಾಡಕತ್ತೀವಿ. ನಾವು ₹1 ಕೂಡ ತೊಗೊಂಡು ಬಂದು ಸರ್ಕಾರಕ್ಕೆ ವಾಪಸ್ ಜಮಾ ಮಾಡ್ಕೊಳಕ್ಕಾಗೋಲ್ದಲ್ಲ ಈ ಸರ್ಕಾರದವ್ರಿಗೆ ಅನ್ನೋದು ಭಾಳ ಬೇಜಾರದ ಸಂಗತಿ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ.
ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288 ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.